ನೀವು ಬಂದು ಹೇಳಿಕೊಳ್ಳುವ ನಿಮ್ಮೆಲ್ಲ ಸಂಕಟಗಳು, ಸಮಸ್ಯೆಗಳು, ತೊಂದರೆಗಳು, ಪೀಕಲಾಟಗಳು ಕೇಳಿ ಕೇಳಿ ನನಗೆ ಯಾಕಪ್ಪ ದೇವರೇ ಇಷ್ಟೊಂದು ಕಷ್ಟ ಇವರಿಗೆ, ಇವರು ಅಜ್ಞಾನದಿಂದ ಬಂದಿದೆಯೋ, ಕರ್ಮದಿಂದ ಬಂದಿದೆಯೋ, ಯಾತಕ್ಕಾಗಿ ಇಷ್ಟು ಒದ್ದಾಟ, ಯಾಕೆ ಬಂದು ಇಲ್ಲಿ ನಾನು ಒಬ್ಬನೇ ಇದ್ದೀನಿ, ನನ್ನಂಥ ಲಕ್ಷಗಟ್ಟಲೆ ಗುರುಗಳು, ಆಧ್ಯಾತ್ಮ ಚಿಂತಕರು, ತಂತ್ರಗಾರಿಕೆಗಳು ಪಳಗಿದವರು ಅದರ ಅವ್ರ ಮುಂದರ ಎಷ್ಟು ಮುಂದೆ ಹೋಗ್ತಿರಬಾರ್ದು, ಇಷ್ಟು ಸಂಕಟಗಳಿವೆಯಾ ಈ ಭೂಮಿಯೊಳಗೆ ಅಂತ ಒಂದು ಭಾವನೆ ಬರ್ತದೆ. ಸಂಕಟಗಳು ನೂರಾರು ಇರಬಹುದು, ಆದರೆ ಅನೇಕ ಸಂಕಟಗಳಿಗೆ ಒಂದೇ ಪರಿಹಾರದ, ಅದನ್ನು ಮೂಲವಾಗಿಟ್ಟುಕೊಂಡು ನಾವು ನಮ್ಮ ಸಮಸ್ಯೆಗಳನ್ನು ಖಂಡಿತವಾಗಿ ಪರಿಹರಿಸಿಕೊಳ್ಳಬಹುದಾಗಿದೆ. ಅವಾಗ ನಿಮ್ಮ ಸಂಕಟಗಳನ್ನು, ತೊಂದರೆಗಳನ್ನು ಕೇಳಿ ನಾನು ನಿಮಗೆ ಅನೇಕ ಪರಿಹಾರಗಳನ್ನು ಹೇಳಿದ್ದುಂಟು. ಆದರೆ ನಿಮ್ಮ ಸಮಸ್ಯೆಗಳ ಮುಂದೆ ಅದು ಯಾವುದು ಲೆಕ್ಕಕ್ಕಿಲ್ಲ. ಆದ ಕಾರಣ ಇಲ್ಲೊಂದು ಚಮತ್ಕಾರಿಕ ಮೂಲಿಕೆಗಳ ಕುರಿತು ನಿಮಗೆ ಹೇಳ್ತಾ ಇದ್ದೇನೆ. ನಾನು ಒಮ್ಮೆಲೆ ಒಟ್ಟಿಗೆ ಯಾಕೆ ಹೇಳಲಿಕ್ಕೆ ಹಿಂಜರಿತಾ ಇದ್ದೇನಪ್ಪ ಅಂದರೆ, ಎಲ್ಲವನ್ನು ಸಾರಸಗಟಾಗಿ ಪುಕ್ಕಟಿಯಾಗಿ ಹೇಳಿಬಿಟ್ರೆ ಅದಕ್ಕೆ ನೀವು ಕಿಮ್ಮತ್ತು ಕೊಡೋದಿಲ್ಲ, ಬೆಲೆ ಕೊಡೋದಿಲ್ಲ. ಮತ್ತು ನನಗೆ ನಾಟಕ ಮಾಡಿ ಗೊತ್ತಿಲ್ಲ, ಆನಂತರ ಉಪ್ಪು ಖಾರ ಸಿಹಿ ಹುಳಿ ಹಾಕಿ ಅದನ್ನು ನಿಮ್ಗೆ ಹಿಡಿಸೋ ಹಾಗೆ ಹೇಳೋ ತಂತ್ರ ಗೊತ್ತಿಲ್ಲ. ಇರೋದನ್ನು ಇದ್ದಂತೆ, ನನಗೆ ತಿಳಿದದ್ದನ್ನು ತಿಳಿದಂತೆ ಹೇಳ್ತಕ್ಕಂಥ ಒಂದು ಪರಂಪರೆ ಅಥವಾ ನನಗೆ ಪದ್ಧತಿ ಇದೆ ಅಂದು. ಸೊ ಸಾಕಷ್ಟು ಹೇಳಿದ್ರು ಕೂಡ ಅವನ್ನೆಲ್ಲ ಮಾಡಿದ್ದೀರಿ, ಮತ್ತು ನೀವು ಮರೆತಿದ್ದೀರಿ. ಕೆಲವು ಜನ ಮಾಡ್ತಾರೆ, ಒಳ್ಳೇದಾಗ್ತದೆ, ಮತ್ತು ಮರೆತು ಬಿಡ್ತಾರೆ. ಹೀಗೆ ಮತ್ತು ಹೊಸ ಸಂಕಟ, ಹೊಸ ಪರಿಹಾರಗಳು ಹುಡುಕ್ತಾ ಹೊರಟವ್ರಿಗೆ ಈ ಒಂದು ಹಾದಿ ನಿಮಗೆ ಭಾಳ ಪವರ್ಫುಲ್ ಅದ, ಶಕ್ತಿಶಾಲಿಯಾದಂಥ ಪರಿಹಾರ ಅನೇಕ ಸಮಸ್ಯೆಗಳಿಗೆ. ಏನು ಮಾಡಬೇಕು ನೀವು? ಏನು ಮಾಡಬೇಕಂದ್ರೆ, ನಮ್ಮ ಮುಂದೆ, ನಮ್ಮ ಸುತ್ತಮುತ್ತಲು ಪರಮಾತ್ಮ ಇಷ್ಟು ಅದ್ಭುತವಾದ ಜಗತ್ತನ್ನು ಸೃಷ್ಟಿ ಮಾಡ್ಯಾನ. ಕಣ್ಣಿಗೆ ಕಾಣುವ ಬೇರದೊಳಗೆ, ಕಣ್ಣಿಗೆ ಕಾಣುವ ಗಿಡದೊಳಗೆ ಪರಮಾದ್ಭುತ ಶಕ್ತಿ ತುಂಬಿದಾನ. ಇನ್ನೂ ನಮಗೆ ಗೊತ್ತಿರದೇ ಇರತಕ್ಕಂಥ ಶಕ್ತಿ ಅವುಗಳಲ್ಲಿ ಎಷ್ಟಿದೆಯೋ, ಅಂಥ ಮೂಲಿಕೆಗಳು ಇನ್ನೆಷ್ಟಿವೆಯೋ ಯಾರಿಗೆ ಗೊತ್ತು. ಆದರೆ ಸಾರ್ವತ್ರಿಕವಾಗಿ ನಾನು ಹೇಳೋದಾದರೆ, ನಿಮಗೆ ಅನೇಕ ಸಂಕಟಗಳಿವೆಯಲ್ಲ, ತಂತ್ರಪ್ರಯೋಗದಲ್ಲಿ ಬರ್ತಕ್ಕಂಥ ಕೆಲವು ಕ್ರಿಯೆಗಳೇನದಾವಲ್ಲ, ಶಾಂತಿ ಕರ್ಮ ಬಿಟ್ಟು, ಯಾಕಂದರೆ ಶಾಂತಿ ಕರ್ಮವನ್ನು ನೀವು ಯಾರು ಬಯಸೋದಿಲ್ಲ. ನೀವು ಬೇಕಾಗಿರೋದು ಮೋಹನ ಕರ್ಮ, ಮತ್ತೊಬ್ಬರನ್ನ ಆಕರ್ಷಣೆ ಮಾಡಬೇಕು. ಹೌದಾ? ಗಂಡ ಹೆಂಡತಿನ ಆಕರ್ಷಣೆ ಮಾಡಬೇಕು, ಹೆಂಡತಿ ಗಂಡನನ್ನು ಆಕರ್ಷಣೆ ಮಾಡಬೇಕು, ಪ್ರಿಯತಮ ಪ್ರಿಯಕರನನ್ನು ಅವರು ಆಕರ್ಷಣೆ ಮಾಡ್ಕೋಬೇಕು, ಪ್ರೇಮಿಯನ್ನು ಆಕರ್ಷಣೆ ಮಾಡ್ಕೋಬೇಕು, ಹೆಂಡತಿಯನ್ನು ಹೀಗೆ ಆಕರ್ಷಣೆ ಮತ್ತು ವಶೀಕರಣ ಮಾಡ್ತಕ್ಕಂಥ, ಆನಂತರ ನಮ್ಮ ಬೇಡಾದವ್ರನ್ನ ದೂರ ಸರಿಸ್ತಕ್ಕಂಥ ಸ್ತಂಭನ, ಉಚ್ಚಾಟನ, ಮಾರಣ ಕರ್ಮಗಳನ್ನು ಮಾಡಬೇಕು. ವಿಚಿತ್ರ ಅಂದ್ರೆ, ಈ ಎಲ್ಲ ಸಟ್ಕರ್ಮಗಳಿಗೆ ಕೆಲವು ಬೇರುಗಳು ಸಾರ್ವತ್ರಿಕವಾಗಿ ಬಂದುಬಿಡ್ತಾವೆ. ಅದೇ ಭೂಮಿ, ಆದರೆ ಆ ಸಂಸ್ಕಾರ ಬಲವೋ ಏನು, ಬೇರೆ ಬೇರೆ ಪೌರಾಣಿಕ ಕಥೆಗಳಿಂದ ಬರ್ತಕ್ಕಂಥ ಹಿನ್ನೆಲೆ ಇರ್ತಕ್ಕಂಥ ಗಿಡಗಳ ಬೇರುಗಳು ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಅದರಲ್ಲೂ ಸಾಮಾನ್ಯವಾಗಿ ಬರ್ತಕ್ಕಂಥ ಪವಿತ್ರ ಬೇರುಗಳಂದ್ರೆ, ನಾನು ಇದನ್ನು ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಕರೆ, ಯಾಕಂದರೆ ಸುಮಾರು 13 ಬೇರುಗಳ ಲಿಸ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಬರ್ಕೋತಿದ್ರೆ ಬರ್ಕೋಬಹುದು, ನಾನು ಸಾವಕಾಶವಾಗಿ ಹೇಳ್ತಾ ಹೋಗ್ತೀನಿ. ಎಕ್ಕೆ ಬೇರು, ಎಕ್ಕದ ಬೇರು, ಲೆಕ್ಕಿ ಬೇರು, ಲೆಕ್ಕಿ ಬೇರು, ಕಕ್ಕೆ ಬೇರು, ಎಕ್ಕಿ, ಲೆಕ್ಕಿ, ಕಕ್ಕಿ, ಸಹದೇವಿ, ದಾಗಡಿ, ಎಕ್ಕಿ, ಲೆಕ್ಕಿ, ಕಕ್ಕಿ, ಸಹದೇವಿ, ದಾಗಡಿ, ಆನಂತರ ಉತ್ತರಾಣಿ, ಅದು ಗುಲಗಂಜಿ, ಅದು ದತ್ತೂರ, ಅದು ಅಂಕೋಲೆ, ಅದು ಕೃಷ್ಣ ತುಳಸಿ, ಮುಟ್ಟಿದರೆ ಮುನಿ, ಈ ಥರದ ಅನೇಕ ಬ್ರಹ್ಮದಂಡಿ ಬೇರು, ಈ ಥರದ ಅನೇಕ ಸುಮಾರು
65 ಪ್ರಕಾರದ ಇಂಥ ಪವಿತ್ರ ಬೇರುಗಳ ಲಿಸ್ಟು ನನಗೆ ಗೊತ್ತಿರೋದು ನನ್ನ ಹತ್ರ ಇವೆ. ಆದರೆ ನಿಮಗೆ ಈ ಕೆಲಸಕ್ಕೆ ಬೇಕಾಗಿದೆ. ಈ ಕೆಲಸಕ್ಕೆ ಅಂದರೆ ನಿಮ್ಮ ಅನೇಕ ಸಮಸ್ಯೆಗಳ ಪರಿಹಾರಕ್ಕೆ ಈ 13 ಮೂಲಿಕೆಗಳನ್ನ ನೀವು ಸಂಗ್ರಹಿಸಿರಿ. ನಾನು ಲಿಸ್ಟ್ ಕೊಡ್ತೀನಿ, ನೀವು ಆತಂಕ ಪಡೋದು ಬೇಡ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಗೆ ಈ ಎಲ್ಲ ಬೇರುಗಳ ಹೆಸರುಗಳನ್ನು ನಾನು ಬರೆದಿದ್ದೀನಿ. ಸರಿಯಾಗಿ ನೋಡ್ಕೊಳ್ಳಿ. ಪದೇ ಪದೇ ನನಗೆ ಅದು ಹೇಗೆ ಇದು ಹೇಗೆ ಪ್ರಶ್ನೆಯನ್ನು ಹಾಕಬೇಡಿ. ದಿನಾಲೂ ನಾವು 108 ಫೋನ್ಗಳು ಬರ್ತಾವೆ, ಅವ್ರಿಗೆ ಉತ್ತರಿಸಿ ಸಾಕಾಗಿರ್ತದೆ. ಮತ್ತು ನಾನು ನನಗೆ ಪ್ರತಿಕ್ರಿಯೆ ತೋರಿಸ್ಲಿಕ್ಕೆ ನನಗೆ ಆಗೋದಿಲ್ಲ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೆ, ಅದಕ್ಕೆ ಏನೂ ಆತಂಕ ಪಡೋದು ಬೇಕಾಗಿಲ್ಲ. ಈ ಎಲ್ಲ ಬೇರುಗಳನ್ನು ಶುಭ ಮುಹೂರ್ತದಂದು, ಶುಭ ಮುಹೂರ್ತ ಅಂದರೆ ಗೊತ್ತಾಗುತ್ತಲ್ಲ, ಅಮಾವಾಸ್ಯೆ ಗುರುವಾರ ಬಂದರೆ, ಅಮಾವಾಸ್ಯೆ ರವಿವಾರ ಬಂದರೆ, ಅಮಾವಾಸ್ಯೆ ಸೋಮವಾರ ಬಂದರೆ, ಗ್ರಹಣ ಕಾಲ, ಗುರುಪುಷ್ಯ, ರವಿಪುಷ್ಯ, ಈ ಥರದ, ಅಥವಾ ಯಾವುದು ಸಿಗದೆ ಹೋದ್ರೆ, ಯಾವುದೇ ಗುರುವಾರ, ಯಾವುದೇ ರವಿವಾರ, ಯಾವುದೇ ಮಂಗಳವಾರ, ಯಾವುದೇ ಶನಿವಾರ, ಹಾಗೆಲ್ಲವೂ ಶ್ರೇಷ್ಠವೇ. ಅದಕ್ಕೆ ಸಹಿತ ಅಲ್ಲಿ ಉಲ್ಲೇಖ ಮಾಡಿದ್ದೆ ಅಂತಿಕೊಂಡು ನಾನು ಹೇಳ್ತಾ ಇದ್ದೀನಿ. ಪವಿತ್ರ ಶುಭ ಗಳಿಗೆಯೊಳಗೆ, ಅದು ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತೊಳಗೆ ಅಥವಾ ಗೋಧೂಳಿ ಮುಹೂರ್ತೊಳಗೆ ಈ ನಾನು ಹೇಳಿದ ಬೇರುಗಳನ್ನು ಕಲೆಕ್ಟ್ ಮಾಡಿಕೊಂಡು ಸಂಗ್ರಹಿಸಿ ಅವನು ಸ್ವಚ್ಛಾಗಿ ತೊಳೆಯಿರಿ. ಸ್ವಚ್ಛಾಗಿ ತೊಳೆದು ಒಂದೊಂದಾಗಿ ಯಾಕಂದರೆ ಎಲ್ಲ ಬೇರುಗಳನ್ನು ಸಾರಾ ಸಗಟಾಗಿ ಒಂದೇ ದಿನ ತರಲಿಕ್ಕೆ ಆಗೋದಿಲ್ಲ. ಯಾವಾಗ ಶುಭ ಮುಹೂರ್ತೊಳಗೆ ಯಾವ ಸಸ್ಯಗಳು ಯಾವ ಬೇರುಗಳು ಲಭ್ಯವಾಗ್ತವೆ ಅಂಥದನ್ನು ತಂದು ಅದನ್ನು ಸಂಗ್ರಹಿಸಿ ಸ್ವಚ್ಛ ತೊಳೆದು ಹಾಲು ನೀರನ್ನು ತೊಳೆದು ಪೂಜೆ ಮಾಡಿ ಒಂದು ಡಬ್ಬಿಯೊಳಗೆ ಹಾಕಿಡ್ರಿ. ಟೋಟಲಿ ಇವೆಲ್ಲ ಬೇರುಗಳು ಸಂಗ್ರಹ ಮಾಡ್ಕೊರಿ. ಇವೆಲ್ಲ ಬೇರುಗಳು ಅನೇಕ ಕೆಲಸಕ್ಕೆ ಬರ್ತವೆ, ಅನೇಕ ಕೆಲಸಕ್ಕೆ. ಸೊ ಇವನ್ನೇ ಏನು ಮಾಡಬೇಕು, ಸರಿಯಾಗಿ 3 ಇಂಚು, ಬೇಕಾದಷ್ಟು ಉದ್ದ ತಗೋರಿ, ಬೇಕಾದಷ್ಟು ಎತ್ತರ ತಗೋರಿ, ಬೇಕಾದಷ್ಟು ತಗೋರಿ. ಬಟ್ ಇದಕ್ಕೆ ನಮ್ಮ ಕೆಲಸಕ್ಕೆ ಬೇಕಾಗಿದ್ದು ಪ್ರತಿಯೊಂದು ಬೇರಿನೊಳಗೆ 3 ಇಂಚಿನಷ್ಟು ಉದ್ದ ಇರತಕ್ಕಂಥ ಬೇರು ನಮಗೆ ಬೇಕಾಗಿದೆ. 13 ಬೇರುಗಳಿಂದ 3 ಇಂಚಿನ ಬೇರುಗಳನ್ನು ಸರಿಯಾಗಿ ಸಂಗ್ರಹ ಮಾಡಿ ಮಿಶ್ರ ಬಣ್ಣದ ಕೈಗೆ ಇದನ್ನು ಕಟ್ತಾರಲ್ಲ, ಮಿಶ್ರ ಬಣ್ಣದ್ದು ಬೇರೆ ಬೇರೆ ಹಳದಿ, ಕೆಂಪ, ನೀಲಿ ಮತ್ತು ಕರಿ ಬಿಟ್ಟು, ಹಳದಿ, ಕೆಂಪ, ಬಿಳಿ ಎಲ್ಲ ಮಿಕ್ಸ್ ಮಾಡಿದ್ದು ಒಂದು ದಾರ ಇರ್ತದೆ. ಆ ದಾರದಲ್ಲೇ ಅದನ್ನು ಸುತ್ತಿರಿ. ಹೌದಾ, ಎಲ್ಲ ಸ್ವಚ್ಛ ಮಾಡಿರ್ತೀರಿ. ಮತ್ತು ಸುತ್ತಿದ ಮೇಲೆ ಅದನ್ನೊಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ, ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ಕಟ್ಟಿ, ಹಳದಿ ಬಟ್ಟೆಯಲ್ಲಿ ಕಟ್ಟಿದ ಮೇಲೆ ಒಂದು ಯಾವುದೋ ಶುಭ ಮುಹೂರ್ತದಂದು ಅಥವಾ ಶುಭ ಮುಹೂರ್ತ ಸಿಗದೆ ಹೋದ ಶುಭ ದಿನದಂದು ಅದಕ್ಕೆ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ, ಭಕ್ತಿಯಿಂದ ಪೂಜೆ ಮಾಡಿ, ಎಲ್ಲ ಬೇರುಗಳನ್ನು ಕೂಡಿಸಿ ದಾರ ಸುತ್ತಿ ಅದನ್ನು ವಸ್ತ್ರದಲ್ಲಿ ಸುತ್ತಿ ಅದನ್ನು ಇಟ್ಟು ಪೂಜೆ ಮಾಡಿರಿ. ದಿನಾಲು ಪೂಜೆ ಮಾಡಿ, ಸುಮಾರು 21 ದಿನ ಪೂಜೆ ಮಾಡಬೇಕು. ಇದಕ್ಕೊಂದು ಮಂತ್ರ ಬರ್ತದೆ. ಏನು? ಓಂ ಶ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೈ, ಓಂ ಶ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೈ. ಹೌದಾ, ಈ ಮಂತ್ರದಿಂದ 21 ದಿನ ಪೂಜೆ ಮಾಡಿ ಆದ ಮೇಲೆ ಈ ಮೂಲಿಕೆಯ ಗಂಟನ್ನು ಈ ಮಂತ್ರದಿಂದ 51 ಸಾರಿ ಅಥವಾ 108 ಸಾರಿ ಅಭಿಮಂತ್ರಿಸಿ ಅದನ್ನು ತೆಗೆದಿಟ್ಟುಕೊಳ್ಳಿ. ಉಳಿದಂತೆ ದಿನಾಲು ಸಾಯಂಕಾಲ ಧೂಪ ತೋರಿಸಿ ಸಂಕಲ್ಪ ಮಾಡಿಕೊಂಡ್ರೆ ಚಲೋ. ಇಲ್ಲದ್ರೆ ಕನಿಷ್ಠ ಹುಣ್ಣಿಮೆಗೊಮ್ಮೆ, ಅಮಾವಾಸ್ಯೆಗೊಮ್ಮೆ ಅದನ್ನು ಪೂಜೆ ಮಾಡಿ. ಇದನ್ನು ಏನು ಮಾಡಬೇಕು? ಇದನ್ನೇನು 3 ಇಂಚಿನ ಬೇರುಗಳನ್ನು ಕಲೆಕ್ಟ್ ಮಾಡಿ 1 ಗಂಟೆ ಮಾಡಿದಿರಲ್ಲ, ಉಳಿದ ಬೇರುಗಳನ್ನು ಚೆಲ್ಲಬೇಡಿ ಪ್ಲೀಸ್. ಯಾಕಂದರೆ ಸಿಗುವುದೇ ಅಪರೂಪ. ಇವು ಸಿಕ್ಕದ್ದನ್ನು ಚೆಲ್ಲಬೇಡಿ. ಇವನ್ನ ನೀವು ಪುಟ ಕೊಟ್ಟು ಭಸ್ಮ ಮಾಡಿ ಅದನ್ನು ಹನುಮಂತ ದೇವರ ಮೇನದೊಳಗೆ ಕೂಡಿಸಿ ತಾಯಿತ ತುಂಬಿ ಕಟ್ಟಿದರೆ ಶಕ್ತಿಶಾಲಿ ವಶೀಕರಣ ತಾಯಿತ ಆಗ್ತದೆ. ಹೌದಾ, ಆನಂತರ ಇದನ್ನು ಚೂರ್ಣ ಮಾಡಿ ಎಲ್ಲರೂ ಯಾರ ಮೇಲೆ ಸಿಂಪಡಿಸಿ ಸಾಕು, ವಶೀಕರಣ ಆಗ್ತಾರೆ. ಹೌದಾ, ಹೀಗೆ ಅವ್ರ ಬಟ್ಟೆಗೆ ಹಚ್ಚಿದ ಸಾಕು ವಶೀಕರಣ ಆಗ್ತಾರೆ. ಹೀಗೆ ನಿಮ್ಮ ಆಕರ್ಷಣ ಶಕ್ತಿಯನ್ನು, ಸಂಮೋಹನ ಶಕ್ತಿಯನ್ನು, ವಶೀಕರಣ ಶಕ್ತಿಯನ್ನು
ಎಲ್ಲ ಬೇರುಗಳು ನಿಮಗೆ ಭಾಳ ಪವರ್ಫುಲ್ಲಾಗಿ ಶಕ್ತಿಯುತವಾಗಿ ನಿಮಗೆ ಸಹಾಯ ಮಾಡ್ತವೆ, ಒಂದು ಶಕ್ತಿಯನ್ನು ಕೊಡ್ತದೆ. ಅದಕ್ಕೆ ಎಲ್ಲ ಬೇರುಗಳನ್ನು ಸಂಗ್ರಹಿಸ್ರಿ, ಅದನ್ನು ಮಿಶ್ರ ದಾರದೊಳಗೆ, ಮಿಶ್ರ ಬಣ್ಣದ ದಾರದೊಳಗೆ ಗಂಟು ಕಟ್ಟಿ, ಆಮೇಲೆ ಕೆಂಪು ಅಥವಾ ಬಿಳಿ ಅಥವಾ ಹಳದಿ ಬಟ್ಟೆಯೊಳಗೆ ಅದನ್ನು ಕಟ್ಟಿರಿ. ದಿನಾಲ ಪೂಜೆ ಮಾಡಿರಿ, ಶಾಸ್ತ್ರೋಕ್ತ ಪೂಜೆ ಮಾಡಿರಿ. ಚಾಮುಂಡಾಯಿ ವಿಚ್ಚೆ ಎಂಬ ಮಂತ್ರದಿಂದ ಅದನ್ನು ಅಭಿಮಂತ್ರಿಸಿ ನೀವು ಅದನ್ನು ಒಂದು ಪುಟ್ಟ ಪೆಟ್ಟಿಗೆಯೊಳಗೆ ಇಟ್ಟುಬಿಡಿ. ಆ ಪುಟ್ಟ ಪೆಟ್ಟಿಗೆಗೆ ಪೂಜಾಗಳಿಗೆ ಇಟ್ಟು ಪೂಜೆ ಮಾಡ್ತಾ ಹೋಗಿ. ಬರೀ ಅಷ್ಟಿಟ್ಟು ಪೂಜೆ ಮಾಡಿದ್ರೆ ಎಷ್ಟೋ ಲಾಭ ಆಗ್ತದೆ. ಫ್ರಿಜ್ರಾಗಿ ಇಟ್ಟರಪ್ಪ ಅಂದರೆ ನಿಮ್ಗೆ ಧನಧಾನ್ಯ ಸಮೃದ್ಧಿ ಆಗ್ತದೆ. ಕಿಶೆಗೆ ಇಟ್ಕೊಂಡು ಹೋದ್ರಪ್ಪ ಅಂದರೆ ನಿಮಗೆ ವಾದಕ್ಕೆ ಜಯ ಸಿಗ್ತದೆ. ವಕೀಲರಿದ್ದೀರಿ ಅಥವಾ ಏನೋ ಕೋರ್ಟ್ ಕೇಸ್ನೋ ಅಟೆಂಡ್ ಆಗ್ತಾ ಇದ್ದೀರಿ, ಅದನ್ನು ಸುಮ್ಮನೆ ಕಿಶೆದೊಳಗೆ ಜೋಬ್ನಲ್ಲಿ ಇಟ್ಕೊಂಡು ಹೋದ್ರೆ ಭಾಳ ಅದ್ಭುತ ಲಾಭ ಆಗ್ತದೆ. ಆನಂತರ ನಿಮ್ಮ ಕೆಲಸ ಸಕ್ಸಸ್ ಆಗ್ತದೆ ಪ್ರತಿಯೊಂದು. ಸೊ ಆ ಬೇರುಗಳು ಅತ್ಯಂತ ಅದ್ಭುತವಾದ ಬೇರುಗಳದವ. ಈ ಎಲ್ಲ ಬೇರುಗಳನ್ನು ಒಟ್ಟಿಗೆ ಸಂಗ್ರಹಿಸಿ ಇದನ್ನು ಬಳಸೋದ್ರಿಂದ ನಿಮ್ಮ ಸಾವಿರಾರು ಸಮಸ್ಯೆಗಳು, ಒಂದಲ್ಲ ಎರಡಲ್ಲ, ಸಾವಿರಾರು ಸಮಸ್ಯೆಗಳು ಪರಿಹಾರ ಆಗ್ತವೆ. ಹೇಳಿ ಹೆಸರಿದಂತೆ ಮಾಯ ಆಗ್ತವೆ. ಅದು ಮಾಯ ಆಗೋದು, ನಿವಾರಣೆ ಆಗೋದು ಪಕ್ಕಾ ನಿಮ್ಗೆ ಗೊತ್ತಾಗ್ತದೆ. ಹೌದಾ? ಸೊ ಇದಕ್ಕೆ ಅನೇಕ ಫಾಯ್ದೆಗಳದಾವ, ಅನೇಕ ಪ್ರಯೋಜನಗಳದಾವ, ಅನೇಕ ಲಾಭ ಅದಾವ. ಒಂದಲ್ಲ ಎರಡಲ್ಲ, ಎಲ್ಲ ಹೇಳ್ಕೊಂತ ಕುಂತ್ರೆ ನನಗೆ 2-3 ತಾಸು ಟೈಮ್ ಬೇಕು ಈ ಎಲ್ಲ ಬೇರುಗಳ ಮಹಿಮೆಯನ್ನು ಹೇಳಲಿಕ್ಕೆ. ಸೊ ದೈವಿಕ ಜೀವನ ಎಷ್ಟು ಮುಖ್ಯವೋ, ಎಷ್ಟು ಪ್ರಾಮುಖ್ಯವೋ, ಎಷ್ಟು ಶಕ್ತಿಶಾಲಿಯೋ ಅಷ್ಟೇ ಶಕ್ತಿಶಾಲಿಯಾದಂಥ ಇವು ಪವಿತ್ರ ದೈವಿಕ ಬೇರುಗಳಿವು. ಇದು ಅನೇಕ ಕೆಲಸಗಳು ಬರ್ತವೆ. ಮುಂದಿನ ಎಪಿಸೋಡ್ನೊಳಗೆ ಇವುಗಳ ಬಗೆಗೆ ಮತ್ತೊಮ್ಮೆ ನಾನು ಮುಂದುವರಿಸ್ತೀನಿ ಬೇಕಾದ್ರೆ. ಸದ್ಯಕ್ಕಂತೂ ನಿಮ್ಮ ಅನೇಕ ಸಂಕಟಗಳಿಗೆ, ಅನೇಕ ಅಂದ್ರೇನು, ಯಾರೋ ನಿಮ್ಮ ಮಾತು ಕೇಳ್ತಾ, ಮಕ್ಕಳು ಮಾತು ಕೇಳ್ತಾ ಇಲ್ಲ, ವ್ಯಾಪಾರ ಸರಿ ಆಗ್ತಾ ಇಲ್ಲ, ಯಾರೋ ಅಂಗಡಿಗೆ ಮಾಟ ಮಾಡಿಸ್ಯಾರ ಅಂತಿದ್ರೆ ಮತ್ತೊಂದು ಕಟ್ಟನ್ನು ಮಾಡಿ ಹೊರಬಾಗಲಿಗೆ ಕಟ್ಟಿ, ಈ ಥರ, ಅಥವಾ ಗಲ್ಲೆದಾಗ ಇಡಿ. ಈ ಥರ ಅನೇಕ ಪ್ರಯೋಜನಗಳನ್ನ ಈ ಬೇರುಗಳಿಂದ ನಾವು ಪಡ್ಕೊಳ್ಬೋದಾಗಿದೆ. ಸೊ ಸದ್ಯಕ್ಕೆ ಇಷ್ಟಂತೂ ಒಂದು ಕೆಲಸ ಮಾಡಿಕೊಳ್ಳಿ. ಇಷ್ಟು ಮಾಡಿ ನೋಡಿ, ನಿಮಗೆ ಖಂಡಿತವಾಗಿಯೂ 100ಕ್ಕೆ 80-90ರಷ್ಟು ಪ್ರಯೋಜನ ಇದು ಆಗಿದೆ ಉಳಿದವ್ರ ಮೇಲೆ. ಮತ್ತು ನೀವು ಯಾಕೆ ಪ್ರಯತ್ನ ಮಾಡಬಾರ್ದು? ಸುಮ್ಮನೆ ಗೊಣಕ್ಕೊಂತ, ಗುದ್ದಾಡ್ಕೊಂತ, ದುಃಖ ಪಟ್ಕೊಂತ, ಬೇಜಾರು ಮಾಡಿಕೊಂಡು ಏನು ಮಾಡ್ಕೋಬೇಕು ಅನ್ನೋದು ತಲೆ ಮೇಲೆ ಕೈ ಹೊತ್ತು ಹುಡುಕ್ಕಿಂತ ಇದು ಸ್ವಲ್ಪ ಮಾಡಿ ನೋಡಿರಲ್ಲ. ಆದಷ್ಟು ಗ್ರಂಥಿಗೆ ಅಂಗಡಿ ಸಿಗ್ತಾವೆ ಕರೆ, ಗ್ರಂಥಿಗೆ ಅಂಗಡಿಯೊಳಗೆ ಹುಡುಕೋಕ್ಕಿಂತ ನೀವು ಸ್ವಯಂ ಹೊರಗಡೆ ಸಿಗ್ತಾವೆ. ಹೊಲದೊಳಗೆ ಎಲ್ಲೆಲ್ಲೋ ನಿರ್ಲಕ್ಷಿತ ಪ್ರದೇಶದೊಳಗೆ ಇವು ಸಿಗ್ತಾವೆ. ನೀವೇ ಕಲೆಕ್ಟ್ ಮಾಡಿಕೊಂಡು ಪೂಜೆ ಮಾಡಿ ತಯಾರು ಮಾಡಿಕೊಂಡು ಮಾಡಿದ್ರೆ ಭಾಳ ಚಲೋ ಆಗ್ತದೆ. ಇದನ್ನು ಸುಮ್ಮನೆ ಹಳಸ್ಕೊಂತ ದುಃಖ ಪಡ್ಕೊಂತ ಕೂಡಬೇಡ್ರಿ. ಇದನ್ನು ಖಂಡಿತವಾಗಿ ನೀವು ಮಾಡಲೇಬೇಕು. ನಿಮಗೆ ದುಃಖ ಹೋಗಬೇಕು, ನಿಮ್ಮ ಸಮಸ್ಯೆಗೆ ಪರಿಹಾರ ಆಗಬೇಕು ಅಂತಂದ್ರೆ ಇದನ್ನು ಮಾಡಲೇಬೇಕು. ಮಾಡದೆ ಹೋತಪ್ಪ ಅಂತಂದ್ರೆ ನೀವು ಸೊಂಬೇರಿಗಳಿದ್ದೀರಿ, ಎಲ್ಲ ನಿಮ್ಗೆ ಕುಂತಲ್ಲೇ ಆಗಬೇಕು ಅಂತ ಮನೋಭಾವದವರಿದ್ದೀರಿ ಅಂತ ನಾನು ತಿಳ್ಕೊತೀನಿ. ದೇವರು ನಿಮ್ಗೆ ಒಳ್ಳೆಯ ಬುದ್ಧಿ ಕೊಡಲಿ. ಇವನ್ನೆಲ್ಲ ಕೂಡಿಸ್ಕೊಂಡು ಇವು ನಿಮ್ಮ ಮೊದಲು ನೀವು ನಿಮ್ಮ ಸಮಸ್ಯೆಗಳು ಅದನ್ನು ಪರಿಹಾರ ಮಾಡೋಕ್ಕೆ ಪರಮಾತ್ಮ ಈ ಬೇರುಗಳಲ್ಲಿ ಖಂಡಿತವಾಗಿ ಶಕ್ತಿ ಕೊಟ್ಟಿದ್ದಾನೆ. ಇದನ್ನು ಬಳಸಿ ನಾ ಹೇಳಿದಂತೆ ಮಾಡಿ ನೋಡಿ. ಶರಣು.